ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಚೇತನ್ ಅವ್ರ ಬಗ್ಗೆ ನಾವೇನು ಹೇಳಂಗೇ ಇಲ್ಲ ಬಿಡಿ. ಯಾಕಂದ್ರೆ ಒಂದು ಮಾನಸಿಕ ಅಸ್ವಸ್ಥರವರು. ಆ ಮಾನಸಿಕ ಅಸ್ವಸ್ಥರಾಗಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಅಣ್ಣವ್ರ ಬಗ್ಗೆ ಅವ್ರು ಮಾತಾಡಿದ್ನ ಅದನ್ನ ಉಲ್ಟಾ ತಿರುಗಿ ಎಲ್ಲೆಲ್ಲೋ ಏನೇನೋ ತಗೊಂಡೋಗಿ ವಿಚಾರನ ಮಾಡ್ತಾ ಇದ್ದಾರೆ. ಅಣ್ಣವ್ರ ವಿಷಯದಿಂದ ಅದೀಗ ಇನ್ನೂ ಒಂದು ಜಾತಿ ಧರ್ಮದ ಬಗ್ಗೆಗಳು ಅದು ಸೇರ್ಕಂತ ಇದೆ. ಅದು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅವರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವ್ರನ್ನ ನಂಬಿ ಕೆಲವೊಂದಿಷ್ಟು ಜನಗಳು, ಚೇತನ್ ಅವ್ರನ್ನ ನಂಬಿ ಕೆಲವೊಂದಿಷ್ಟು ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾರಾ ಗೋವಿಂದ್ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಯಾವ ತರ ಅಂದ್ರೆ ಕೆಟ್ಟ ರೀತಿಯಲ್ಲೆಲ್ಲ ಅವ್ರನ್ನ ಬೈದಾಕ್ತಾ ಇದ್ದಾರೆ. ಅವ್ರ ಮನೆ ಹೆಣ್ಮಕ್ಳನ್ನ ಬೈದ್ಬಿಟ್ಟು ಹಾಕ್ತಾ ಇದ್ದಾರೆ. ಈಗ ಸಾರಾ ಗೋವಿಂದ್ ಅವರು ಚೇತನ್ ಅವ್ರ ಮನೆಗೆ ಬಂದು ಬೈದ್ರು, ಅವರು ತಾಯಿಗೆ ಬೈದ್ರು, ಅವರು ಕೆಟ್ಟ ಮಾತಾಡೆಲ್ಲ ಬೈದ್ರು ಅಂತ ಹೇಳುವಂತ ಜನಗಳು ನೀವು ಮಾತ್ರ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾರಾ ಗೋವಿಂದ್ ಅವ್ರ ಮನೆ ಹೆಣ್ಮಕ್ಳು ಬೈಯೋದು ತಪ್ಪಿಲ್ಲ ಅಲ್ವಾ? ನೀವು ಬೈಯೋದು ತಪ್ಪಿಲ್ವಂತೆ, ನಾವು ಬೈಯೋದು ತಪ್ಪಂತೆ. ನಾವು ಬೈದಿದ್ಕೆ ನೀವು ಬೈದಿದ್ರು ಅಂತ ಕೆಲವರು ಹೇಳ್ತಾರೆ. ನೀವು ಬೈದಿದ್ಕೆ, ನೀವು ಚೇತನ್ ಅವ್ರಿಗೆ ಬೈದಿದ್ಕೆ ನಾವು ಬೈದಿದ್ ನಿಮ್ಗೆ ಅಂತ ಹೇಳ್ತಾರೆ ಕೆಲವರು. ಹಾಗೆ ಚೇತನ್ ಅವರು ಈ ನಾಡಿನ ಆತ್ಮೀಯತೆ, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಣ್ಣವರವರ ಪುಣ್ಯ ಭೂಮಿ ಬಗ್ಗೆ ಮಾತಾಡಿದ್ಕೆ ತಾನೆ ಸಾರಾ ಗೋವಿಂದ್ ಅವರು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಮಾತಾಡಿದ್ದು. ಇಲ್ಲಾಂದ್ರೆ ಗೋವಿಂದಣ್ಣವ್ರು ಯಾಕ್ರೆ ಅಲ್ಲೋ ಮಾತಾಡ್ತಿದ್ರು? ಗೋವಿಂದಣ್ಣವರು ಅವ್ರಿಗೂ ಏನ್ ಸಂಬಂಧ ಇತ್ತು? ಅವ್ರೋಗ ಅವ್ರ ಹತ್ರ ಏನಕ್ಕೆ ಬೈತಿದ್ರು ಅಲ್ವಾ? ಸರಿ, ಈಗ ಚೇತನ್ ಅವ್ರಿಗೂ ಒಂದು ಪ್ರಶ್ನೆ. ಚೇತನ್ ಅವರೇ, ಇದೇ ನಿಮ್ಮ ಮೊದಲ ಚಿತ್ರ, ಅಣ್ಣವರ ಅಪ್ಪಟ ಅಭಿಮಾನಿಗಳಂತ ಅಗ್ನಿ ಶ್ರೀಧರ್ ಅವರು ನಿರ್ಮಾಣ ನಿರ್ದೇಶನದಲ್ಲಿ ಬಂದಂತ ಸೂಪರ್ ಹಿಟ್ ಚಿತ್ರ ಆ ದಿನಗಳು ಚಿತ್ರ ಒಂದು ಪ್ರೆಸ್ ಮೀಟ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ನಡೆದಿತ್ತು. ನಿಮ್ಗೆ ಗೊತ್ತಿರ್ಬೋದು ಅದು. ಆ ಪ್ರೆಸ್ ಮೀಟ್ ನಲ್ಲಿ ಸಾರಾ ಗೋವಿಂದ್ ಅವರು ಸಹ ಭಾಗವಹಿಸಿದ್ರು. ಆಗ ಸಾರಾ ಗೋವಿಂದ್ ಅವರು ನಿಮ್ಮ ಹತ್ರ ಏನ್ ಹೇಳಿದ್ರು ಅದನ್ನ ನೀವು ಸ್ವಲ್ಪ ಓಪನ್ ಆಗಿ ಎಲ್ಲರ ಮುಂದೆ ಹೇಳ್ಬೋದಲ್ಲ. ಈಗ ನನಗೆ ಇವಾಗ ಸಾರಾ ಗೋವಿಂದ್ ಅವರು ನಮಗ್ ಬೈದ್ರು ಅಂತ ನೀವ್ ಹೇಳೋರು, ಅವತ್ತು ಸಾರಾ ಗೋವಿಂದ್ ಅವರು ನಿಮ್ಗೆ ಏನ್ ಹೇಳಿದ್ರು ಅಂತ ನೀವ್ ಹೇಳ್ಬೋದಲ್ಲ. ಅವತ್ತು ಅಗ್ನಿ ಶ್ರೀಧರ್ ಹತ್ರ ಸಾರಾ ಗೋವಿಂದ್ ಅವರು ನೇರವಾಗಿ ಚೇತನ್ ಅವ್ರ ಬಗ್ಗೆ ಒಬ್ಬ ಅಪ್ಪಟ ಕನ್ನಡದ ಪ್ರತಿಭೆನ ನೀವು ತಂದು ಚಿತ್ರರಂಗಕ್ಕೆ ಬಿಡ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ, ನೀವು ಇನ್ನೂ ಎತ್ತರ ಬೆಳಿತೀರಾ, ಈ ನಾಡಿನ ಶ್ರೇಷ್ಠ ನಟರಲ್ಲಿ ಒಬ್ರು ಆಗ್ತೀರಾ ನೀವು ಅಂತ ಇದೇ ಚೇತನ್ ಅವ್ರಿಗೆ ಸಾರಾ ಗೋವಿಂದ್ ಅವರು ಆ ದಿನಗಳು ಚಿತ್ರದ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಯಾಕೆ ಇದ್ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ಅವ್ರೊಂದೆರಡು ಬೈದ ತಕ್ಷಣ ಅವರು ಕೆಟ್ಟವರಾಗ್ಬಿಟ್ಟವರು. ಅದೇ ಚೇತನ್ ಅವರ ಮೊದಲ ಚಿತ್ರ, ಅವ್ರು ಯಾರು ಅಂತಾನೆ ಗೊತ್ತಿದ್ದಿಲ್ಲ ಅವಾಗ ಚೇತನ್ ಅವರು. ಆಗ್ಲೇನೆ ಸಾರಾ ಗೋವಿಂದ್ ಅವರು ಅಲ್ಲಿ ಪ್ರೆಸ್ ಮೀಟ್ ಹೋಗಿ ಅವ್ರನ್ನ ಹೊಗಳಿ ಬಂದಿದ್ರಲ್ಲ, ಇದು ಯಾರಿಗೂ ಕಣ್ಣು ಕಾಣಲ್ವಾ? ಈ ತರ ಹಲವಾರು ವಿಚಾರಗಳು ಗೋವಿಂದಣ್ಣ ಮಾಡ್ತಾ ಬರ್ತಾನೆ ಇದ್ದಾರೆ. ನೀವ್ಯಾರೋ ಒಂದು 3-4 ಜನ ಫೇಸ್ಬುಕ್ ಅಲ್ಲಿ ಅವ್ರ ಬಗ್ಗೆ ಬೈದ ತಕ್ಷಣ ಅವ್ರು ತಮ್ಮ ಕೆಲಸನ ಯಾವತ್ತೂ ಬಿಡಲ್ಲ ರೀ. ಆಮೇಲೆ ಇನ್ನೂ ಕೆಟ್ಟದಾಗಿ ಕನ್ನಡದ ಹೋರಾಟಗಾರರು ದುಡ್ಡು ತಿಂದ್ರು ಅಂತ ಕೇಳ್ತೀರಾ. ಈ ನನ್ನ ಮಗ ದುಡ್ಡು ತಿಂದ, ಇವನು ದುಡ್ಡು ತಿಂತಾನೆ, ಇವನೆಲ್ಲ ಹೋರಾಟದಲ್ಲೂ ಇವನು ಹಂಗೆ ಅಂತ ಏನೇನೋ ಮಾತಾಡ್ತೀರಾ. ಯಾಕ್ರಿ ಕನ್ನಡದ ಹೋರಾಟಗಾರರು ದುಡ್ಡೇ ತಿನ್ಬಾರ್ದಾ? ಯಾಕೆ ತಿನ್ಬಾರ್ದು? ಅದೇ ನಿಮ್ಮ ಕಾಂಗ್ರೆಸ್, ಬಿಜೆಪಿ, JDS, ಇನ್ಯಾವ್ದಿದೆ CPS, ಯಾವ್ದೋ ಪಕ್ಷಗಳಿದೆಯಲ್ಲ, ಆ ಪಕ್ಷದಲ್ಲಿ ಇರುವಂತ ಪರಭಾಷಕ ನಾಯಕರು, ನಾನು ಅವ್ರ ಯಾರ ಹೆಸರು ಹೇಳಲ್ಲ, ಎಲ್ಲಾ ಪಕ್ಷದಲ್ಲೂ ರಾಜಕೀಯದಲ್ಲಿ ಇರುವಂತ ಎಲ್ಲಾ ಪಕ್ಷದ ಪರಭಾಷೆಯ ನಾಯಕರು ಇಷ್ಟಿಷ್ಟು ಕೋಟಿ ಮಾಡ್ಕೊಂಡ್ರಲ್ಲರಿ,
ಆಗ ಯಾರ ಒಬ್ರಾರು ನೀನ್ ಮಾಡಿ ತಪ್ಪಪ್ಪ, ನೀನ್ ದುಡ್ಡು ತಿನ್ಬಾರ್ದು ನೀನು ಅಂತ ಹೇಳಿದ್ರ? ಯಾಕೆ ಒಬ್ಬ ಕನ್ನಡದವನು ದುಡ್ಡು ತಿಂದ ತಕ್ಷಣ ನಿಮ್ಗೆ ಮೆಣಸಿನ್ಕಾಯಿ ಇಟ್ಟಂಗ ಆಗ್ಬಿಡ್ತದ? ಅದೇ ಯಾರೋ ಒಬ್ಬ ಪರಭಾಷಿಕ ನಾಯಕ ಇಲ್ಲಿ ಬಂದು ಚುನಾವಣೆ ನಿಂತು ಗೆದ್ದು ಕೋಟಿ 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 ಮಾಡ್ಕೊಂಡಾಗ ನಿಮ್ಗೆ ಯಾರಿಗೂ ಕಣ್ಣೇ ಕಾಣಲ್ವಾ? ಯಾಕೆ ಆ ತಿಂದಾಗ ಆ ತಿಂದಿದ್ದ ದುಡ್ಡಲ್ಲಿ ನಿಮ್ಗೂ ಏನಾದ್ರು ಸ್ವಲ್ಪ ಬರುತ್ತಾ ನಿಮ್ ಮನೆಗೆ? ಯಾಕ್ರಿ ಒಬ್ಬ ಕನ್ನಡದವ್ನು ಬೆಳೆದಾಗ ನಿಮ್ಗೆ ಯಾಕ್ರಿ ಹೊಟ್ಟೆ ಉರಿ? ಕನ್ನಡದವ್ರು ಬೆಳೀಲಿ ಬಿಡ್ರಿ, ಅವನೊಂದ್ 4 ಜನ ಕನ್ನಡದವ್ರನ್ನ ಬೆಳೆಸ್ತಾನಲ್ಲ, ಅದು ನಿಮ್ಗೆ ಕಣ್ ಕಾಣಲ್ವಾ? ರಾಜಕೀಯದವರು ಅಷ್ಟು ಜನ ದುಡ್ಡು ತಿಂತವ್ರಲ್ಲ, ಅದ್ರ ಬಗ್ಗೆ ಒಬ್ರಾರ ಮಾತಾಡ್ತೀರಾ? ಯಾರು ಮಾತಾಡಲ್ವಲ್ಲ? ಯಾಕೆ? ಪರಭಾಷಿಕ ನಾಯಕರು ಎಷ್ಟು ಜನ ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಮಂತ್ರಿಗಳಾಗಿ, MLA ಗಳಾಗಿ, MP ಗಳಾಗಿ. ಯಾರ ಒಬ್ರಾರ ದುಡ್ಡು ತಿಂದಿರೋದನ್ನ ಪ್ರಶ್ನೆ ಮಾಡಿದಾರ? ಹೋಗಿ ಮಾಡಲ್ಲ. ನಿಮ್ಗೆ ಇದು ಇಲ್ಲ. ಕನ್ನಡದ ಹೋರಾಟಗಾರರು ಬಿಟ್ಟಿ ಸಿಕ್ಬಿಡ್ತಾರೆ ನೋಡಿ, ಅವ್ರು ಬಾಯಿ ಬಂದಂಗೆ ಬೈತೀರ. ಆಯ್ತು, ಇದು ಬಿಟ್ಬಿಡೋಣ. ನೀವು ಇಷ್ಟೆಲ್ಲ ಬೈತಾ ಇದ್ರಿ, ಇಷ್ಟೆಲ್ಲ ಸಾರಾ ಗೋವಿಂದ ಅವ್ರ ಅಣ್ಣನ ಬಗ್ಗೆ ನೀವು ಅಷ್ಟೆಲ್ಲ ಬೈದ್ರು ಅವರು ತಮ್ಮ ಕನ್ನಡದ ಕೆಲಸನ ಯಾವುದೇ ಕಾರಣಕ್ಕೆ ಬಿಡಲ್ಲ ಅಂತ ಮಾಡ್ಕೊಂಡ್ಬರ್ತಾನೆ ಇದ್ದಾರೆ. ಅದಕ್ಕೊಂದು ಚಿಕ್ಕ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. BHL ಅಲ್ಲಿ ಕನ್ನಡ ಹಿತರಕ್ಷಣಾ ಸಮಿತಿ ಅಂತ ಒಂದಿದೆ. ಅದನ್ನ ಮಾಡಿದವರೇ ನಮ್ಮ ಸಾರಾ ಗೋವಿಂದ ಅವರು. ಇದನ್ನ ಆಗ 80ರ ದಶಕದಲ್ಲೇ ಮಾಡಿದ್ರು. ಈಗ BHL ಅಲ್ಲಿ ಹೊಸದಾಗಿ ಕೆಲಸಕ್ಕೆ ತಗೊಂತಾ ಇದ್ದಾರೆ, ಮತ್ತೆ ಕೆಲವು ನೇಮಕಾತಿಗಳಿಗೆ ಕೆಲಸಕ್ಕೆಲ್ಲ ತಗೊಂತಾ ಇದ್ದಾರೆ. ಆದ್ರೆ ನಿನ್ನೆ ಆ ಕೆಲ್ಸಕ್ಕೆ ತಗೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿ ಪರಭಾಷಿಕರನ್ನೇ ತಗೊಂತಾ ಇದ್ದಾರೆ, ಕನ್ನಡದವ್ರನ್ನ ತಗೊಂತಾನೇ ಇಲ್ಲ. ಒಂದು 800 ಜನನೋ 1000 ಜನನೋ ಏನಾದ್ರು ಕೆಲ್ಸಕ್ಕಿದ್ರೆ ಒಂದು 100-150 ಜನ ಮಾತ್ರ ಕನ್ನಡದವ್ರನ್ನ ತಗೊಂಡು ಮಿಕ್ಕಿದನ್ನೆಲ್ಲ ಪರಭಾಷಿಕರನ್ನ ತಗೊಂತ ಇದ್ದಾರೆ. ಯಾಕೆ? ನಿನ್ನೆ ಬೆಳಿಗ್ಗೆ ಇಡೀ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವೊಂದು ಪತ್ರಿಕೆಗಳಲ್ಲಿ, ಕೆಲವೊಂದು TV ಮಾಧ್ಯಮಗಳಲ್ಲಿ ಸಾರಾ ಗೋವಿಂದ ಅವ್ರು ಮಾತಾಡಿದ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ದ ಜನಗಳೇ, ನೀವು ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಅವರು ನಿನ್ನೆ ಬೆಳಗ್ಗೆ 8 ಗಂಟೆಗೆ BHL ಆಫೀಸ್ಗೆ ಹೋಗಿ ಅಲ್ಲಿರುವಂತ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ. ಏನಂತ? ಕನ್ನಡದವ್ರನ್ನ ಯಾಕ್ರಿ ಕೆಲ್ಸಕ್ಕೆ ತಗೊಂತ ಇಲ್ಲ ಅಂತ. ನೀವೆಲ್ಲ ಇಷ್ಟು ಬೈತಾ ಇದ್ರೆ ಆ ಪುಣ್ಯಾತ್ಮ ಹೋಗಿ ಕನ್ನಡದವ್ರಿಗೆ ಕೆಲಸ ಕೊಡೋ ಪ್ರಯತ್ನದಲ್ಲಿದ್ದಾರೆ. BHL ಅಲ್ಲಿ ಕನ್ನಡದವ್ರು ಕೆಲಸ ನೀವು ಕೊಡಬೇಕು, ಇಲ್ಲ ಇದು ವಿರುದ್ಧವಾಗಿ ನಾನು ಆಮೇಲೆ ಮುಂದಕ್ಕೆ ಭಾರಿ ಪ್ರತಿಭಟನೆ ಮಾಡ್ಬೇಕಾಗತ್ತಂತಲ್ಲ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಹೋಗಿ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ದಾರೆ. ನಾನು ಆ ಮನವಿ ಪತ್ರನ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನೋಡಿ. ಅದರಲ್ಲಿ ಹೆಚ್ಚಾಗಿ ನಿನ್ನೆ ಡೇಟು 27ನೇ ತಾರೀಕು, ಆ ಡೇಟನ್ನು ಸಹ ತೋರಿಸ್ತೀನಿ ನೋಡಿ. 27ನೇ ತಾರೀಕು ನಿನ್ನೆ ಬೆಳಗ್ಗೆ 8 ಗಂಟೆಗೆ BHL ಹೋಗಿ ಅವರು ಆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ. ಕನ್ನಡದವ್ರಿಗೆ ನೀವು ಕೆಲಸ ಕೊಡಬೇಕು, ಕನ್ನಡದವ್ರಿಗೆ ನೀವು ಕೆಲಸ ಕೊಡದೇ ಇದ್ರೆ ಮುಂದಕ್ಕೆ ಆಗೋ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಬೆಳಿಗ್ಗೆ ಗೋವಿಂದಣ್ಣ ಹೋಗಿ BHL ಹೋಗಿ ಬಂದಾರೆ. ನೀವೆಲ್ಲ ಇಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರಿ, ಅವ್ರು ಮಾತ್ರ ತನ್ನ ಕಾಯಕನ ಬಿಡದೇನೆ ನಿಧಾನಕ್ಕೆ ತಮ್ಮ ಕನ್ನಡದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಈಗಿಂದ ಮಾಡ್ಕೊಂಡ್ ಬರ್ತಾ ಇಲ್ಲ ಅವರು. 1975ನೇ ಇಸ್ವಿಯಿಂದ ಗೋವಿಂದಣ್ಣ ಇದನ್ನ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ತನ್ನ ಪಾಡಿಗೆ ತಾನು ಕನ್ನಡದ ಕೆಲಸವನ್ನು, ಕನ್ನಡದ ಕಟ್ಟುವ ಕೆಲಸವನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಇವ್ರು ಹೇಳ್ತಾರಲ್ಲ ಚೇತನ್ ಅವರು, ಅಂಬೇಡ್ಕರ್ ಅವರು ಮತ್ತೆ ರಾಜ್ಕುಮಾರ್ ಅವರು ಕಂಡ ಕನಸುಗಳನ್ನ ನಾವು ನನಸು ಮಾಡ್ಬೇಕು ಹಂಗೆ ಹಿಂಗೆ ಅಂತಾರ. ನೀವ್ ಈ ತರ ಫೇಸ್ಬುಕ್ ಅಲ್ಲಿ ಹಾಕೊಂಡು ಒಬ್ಬ ನಟನ ಬಗ್ಗೆನೋ ಯಾರೋ ಒಬ್ರ ಬಗ್ಗೆನೋ ಬೈತಾ ಕೂತಿದ್ರೆ ಅದು ಕಂಡ ಕನಸುಗಳನ್ರಿ. ಚೇತನ್ ಅವರೇ, ನೀವು ಇದೇ ತರ ನೀವು ಒಂದು ಒಳ್ಳೆ ಕೆಲಸ ಮಾಡಿ ನೋಡೋಣ, ಕನ್ನಡದವ್ರಿಗೆ ಒಂದಷ್ಟು ಜನಕ್ಕೆ ಕೆಲಸ ಕೊಡಿ ನೋಡೋಣ. ಆಗಲ್ಲ, ನಿಮ್ ಕೇಳಿ ಸಾಧ್ಯ ಇಲ್ವೇ ಇಲ್ಲ. ನೀವು ಅದನ್ನ ಮಾಡೋದೇ ಇಲ್ಲ. ನೀವೇನ್ ಗೊತ್ತಾ, ನನ್ನ ಕಡೆ ಯಾರು ಫೋಕಸ್ ಮಾಡ್ತಾ ಇಲ್ಲ, ನನ್ನ ಕಡೆ ಎಲ್ಲ ಫೋಕಸ್ ಮಾಡ್ಲಿ ಅಂತ ಈ ಒಂದು ವಿವಾದನ ತಂದಿಟ್ರಿ ಅಷ್ಟೇ. ಅದು ಬಿಟ್ರೆ ನಿಮ್ ಕೈಲಿ ಏನೂ ಆಗಲ್ಲ.
ಈ ಚೇತನ್ ಅವ್ರನ್ನ ನಂಬಿ ಕೆಲವೊಂದಿಷ್ಟು ಜನ ಪೋಸ್ಟ್ಗಳಾಗ್ತಾ ಇದ್ರಲ್ಲ, ಅವರು ಕೇಳ್ತೀನಿ, ಈ ಕೆಲಸ ಗೋವಿಂದಣ್ಣ ಈಗ ನಿನ್ನೆ ಮಾಡಿದಂತ BHL ಹೋಗಿ ಕನ್ನಡದ ಕೆಲಸ ಮಾಡಿದ್ರಲ್ಲ, ಇದನ್ನ ನೀವು ಇವತ್ತು ಫೇಸ್ಬುಕ್ ಅಲ್ಲಿ ಹಾಕೊಳ್ಳಿ ನೋಡೋಣ. ನಾವು ನಿನ್ನೆ ಬೈದೋ ಅಪ್ಪ, ಅವ್ರು ಕೆಟ್ಟದಕ್ಕೆ ಮಾತಾಡೋದಕ್ಕೆ ಅವ್ರಿಗೆ ನಾವು ಬೈದೋ, ಇವತ್ತು ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೊಗಳ್ಬಿಟ್ಟಿದೀವಿ ಅಂತ ಒಬ್ಬರಾರ ಫೇಸ್ಬುಕ್ ಅಲ್ಲಿ ಹಾಕೊಡ್ರಿ ನೋಡೋಣ. ಯಾರು ಹಾಕಲ್ಲ. ನಿಮ್ಗೆ ಕನ್ನಡವನ್ನು ಕಟ್ಟುವ ಕೆಲಸ, ಕನ್ನಡಿಗರಿಗೆ ಬೆಳೆಸುವ ಕೆಲಸ ನಿಮ್ಗೆ ಬೇಡ. ನಿಮ್ಗೇನಿದ್ರು ಬರೀ ವಿವಾದಗಳು ಮಾತ್ರ ಬೇಕು ಅಷ್ಟೇ. ಸರಿ, ಇದನ್ನು ಬಿಟ್ಬಿಡೋಣ. ಇನ್ನೊಂದು ವಿಡಿಯೋ ನಾನು ನಿಮ್ಗೆ ಪ್ಲೇ ಮಾಡ್ತೀನಿ. ಆ ವಿಡಿಯೋನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ವಾಯ್ಸ್ನ, ಆಮೇಲೆ ನೀವು ಮಾತಾಡಿ. ಒಂದು ಕಡೆ ರಾಮೇಗೌಡರ ಬಗ್ಗೆ ಹೇಳ್ತೀನಿ. ಎಲ್ಲೋ ಒಂದು ಕಡೆ ಒಂದು ಕುವೆಂಪು ಕ್ರೀಡಾ ಪಾರ್ಕ್ನಲ್ಲಿ ಒಬ್ಬ ಕುವೆಂಪು ಅವರ ಒಂದು ಪ್ರತಿಮೆಯನ್ನು ಹಾಕಿ ಬಹಳ ದಿವಸ ಆಯಿತು. ಬರ್ತಾ ಬರ್ತಾ ನೋಡಿದಾಗ ಆ ವ್ಯವಸ್ಥೆ ಏನೋ ಗೊತ್ತಿಲ್ಲ, ಅವ್ರಿಗೇನೋ ಮನಸ್ಸಿಗೆ ನೋವಾಯಿತು. ಯಾಕೆ ಇದು ಒಂದು ರೀತಿ ಅಲ್ಲಿ ಯಾರೋ ಮಲಗೋದು, ಬಟ್ಟೆ ಹಾಕಿರೋದು, ಮತ್ತೊಂದು ಇದನ್ನೆಲ್ಲ ನೋಡಿ ಇವತ್ತು ಎಷ್ಟು ನವೀಕರಣ ಮಾಡಿದ್ದಾರೆ ಅದನ್ನ ಅಂತ ಹೇಳಿದ್ರೆ ಅದು ಎಲ್ರಿಗೂ ಬರೋದು. ಅಲ್ಲಲ್ಲ, ಅದಕ್ಕೆ ಆ ಚಿಂತನೆ ಅವ್ರಿಗಿರ್ಬೇಕಲ್ಲ, ಅದನ್ನ ಮಾಡಿದಾರಲ್ಲ. ಇಂಥ ಒಳ್ಳೊಳ್ಳೆ ಕೆಲಸ ವಿಡಿಯೋನ ನೋಡ್ಕೊಂಡ್ ಬಂದ್ರಲ್ಲ, ಇದು ನೋಡಿ. ಇದು ಇತ್ತೀಚೆಗೆ ಒಂದು ಏಪ್ರಿಲ್ 13ನೇ ತಾರೀಕು ನಯನ ಸಭಾಂಗಣದಲ್ಲಿ ನಡೆದಂತ ಒಂದು ಕಾರ್ಯಕ್ರಮ. ಅಲ್ಲಿ ಕನ್ನಡ ಜನಶಕ್ತಿ ಕೇಂದ್ರದ ರಾಮೇಗೌಡರವರು ನೀಡುವಂತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕಾರ್ಯಕ್ರಮ. ಅಲ್ಲಿ ಗೋವಿಂದಣ್ಣ ಮಾತಾಡ್ತಾ ಇರ್ಬೇಕಾದ್ರೆ ಇದು ವಿಡಿಯೋ. ಅಲ್ಲಿ ಗೋವಿಂದಣ್ಣ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಸ್ಟ್ಯಾಚ್ಯೂ ಬಗ್ಗೆ ಮಾತಾಡಿದ್ರು. ಕನ್ನಡದ ರಾಷ್ಟ್ರಕವಿ ಕುವೆಂಪು ಅವರ ಪ್ರತಿಮೆ ಫ್ರೀಡಂ ಪಾರ್ಕ್ ಅಲ್ಲಿ ಇದೆ. ಅದು ಸ್ವಲ್ಪ ಗಲೀಜಾಗಿ ಒಂಥರ ಈ ಕಾಗೆದು ಇದೆಲ್ಲ ಬಿದ್ದು ಸ್ವಲ್ಪ ಗಲೀಜಾಗಿ ಒಂಥರ ಇದಾಗ್ಬಿಟ್ಟಿತ್ತು ಸ್ಟ್ಯಾಚ್ಯೂ. ಗೋವಿಂದಣ್ಣ ಅದೇ ರೋಡಲ್ಲಿ 2-3 ಸಲ ಓಡಾಡಿದಾಗ ನೋಡಿ ಅವರು ಬೇಜಾರಾಗಿ, ಒಬ್ಬ ಕನ್ನಡದ ಮಹಾನ್ ವ್ಯಕ್ತಿ ಇವ್ರ ಸ್ಟ್ಯಾಚ್ಯೂ ಹಿಂಗ ಆಗಿದೆಯಲ್ಲ ಅಂತ ಅವರು ಹೇಳಿ, ಅವ್ರೇನ್ ಮಾಡಿದ್ರು, ತನ್ನ ಜೊತೆಲಿದ್ದಂತ ರಾಮೇಗೌಡರಿಗೆ ಆ ಸ್ಟ್ಯಾಚ್ಯೂನ್ ಸ್ವಲ್ಪ ಏನಾರ ರೆಡಿ ಮಾಡಿ ಅಂತೇಳಿ ರೆಡಿ ಮಾಡಿಸಿದ್ರು. ಅಲ್ಲಿ ಏನೇ ತರದ ಗಲೀಜು ಬೀಳದೇ ಇರೋ ತರ ಮಾಡಿ ಆ ಸ್ಟ್ಯಾಚ್ಯೂನ ನೀಟಾಗಿ ರೆಡಿ ಮಾಡಿ ಇಟ್ಟರು. ಅಲ್ಲಿ ಅಕ್ಕಪಕ್ಕ ಇದ್ದ ಗಲೀಜುಗಳನ್ನೆಲ್ಲ ತೆಗೆದು ರೆಡಿ ಮಾಡಿದ್ರು. ನೋಡಿ, ಅವ್ರು ಅಷ್ಟೆಲ್ಲ ಮಾಡಿದ್ರು ಅದನ್ನ ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಸ್ಟೇಜ್ ಮೇಲೆ ಗೋವಿಂದಣ್ಣ ಮಾತಾಡ್ತಾ ಇರ್ಬೇಕಾರೆ ಆ ಉದಾಹರಣೆ ಕೊಡ್ತಾರೆ ನೋಡಿ. ಆ ಸ್ಟ್ಯಾಚ್ಯೂನೆಲ್ಲ ಮಾಡಿದ್ದು ಇವರೇ ಅಂತ ರಾಮೇಗೌಡರು ಅವ್ರನ್ನ ಕೈ ತೋರಿಸ್ತಾರೆ. ಆಗ ರಾಮೇಗೌಡರು ಏನ್ ಹೇಳ್ತಾರೆ ಕೇಳುದ್ರಲ್ಲ ನೀವೆಲ್ಲ, ಇದಕ್ಕೆ ಸ್ಫೂರ್ತಿ ಅವರೇನೆ, ಮತ್ತೆ ಅದಕ್ಕೆ ಆದಂತ ಖರ್ಚಿಗೆ ಸಹ ಕೊಟ್ಟಿದ್ದು ಗೋವಿಂದಣ್ಣನೇ. ನೋಡಿದ್ರ ಏನೇನ್ ಮಾತಾಡ್ತಿದ್ದವರು. ಆವಾಗ ಗೋವಿಂದಣ್ಣ ಏನಂತಾರೆ ಗೊತ್ತಾ, ಇಲ್ಲ ನಾನು ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಅವ್ರಿಗೆ ಆ ಮಾಡ್ಬೇಕನ್ನೋ ಮನೋಭಾವ ಬಂತಲ್ಲ, ಅದು ಗ್ರೇಟು. ನನ್ ಸುಮ್ನೆ ಒಂಚೂರು ದುಡ್ಡು ಕೊಟ್ಟೆ ಅದನ್ನ ಅವ್ರು ರೆಡಿ ಮಾಡಿದ್ರು, ಅವ್ರು ನಿಂತು ಮಾಡಿದ್ರಲ್ಲ ಕೆಲ್ಸನ ಅಂತ ಗೋವಿಂದಣ್ಣ ಆ ಸಂಪೂರ್ಣವಾದ ಆ ಯಶಸ್ಸು ರಾಮೇಗೌಡರ ಮೇಲೆ ಹಾಕಿದ್ರು. ಅವ್ರು ತಗೊಳಕ್ ಹೋಗಿಲ್ಲ. ಅವ್ರಿಗೆ ಆ ಕೆಲಸ ಆಗ್ಬೇಕಿತ್ತು ಅಷ್ಟೇ. ನಾನು ಹೆಸರು ಮಾಡ್ಬೇಕು, ನಾನ್ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಅವ್ರಿಗೆ ಇದ್ದೇ ಇದಿಲ್ಲ ನೋಡಿ. ಆದ್ರೆ ರಾಮೇಗೌಡರು ಬಿಡಲಿಲ್ಲ. ಇದು ನೀವೇ ಕಾರಣ, ನೀವು ದುಡ್ಡು ಕೊಟ್ಟಿದ್ದು ಅಂತ ಅವ್ರು ಅಲ್ಲೇ ಓಪನ್ ಆಗಿ ಹೇಳೋದು. ಇಷ್ಟು ಜನ ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡಿದವರು. ಆ ಸ್ಟ್ಯಾಚ್ಯೂ ನಿಮ್ಗೆ ಯಾರು ಕಣ್ಣೇ ಬಿದ್ದಿಲ್ವಾಗಾರೆ? ಕುವೆಂಪು ಅವ್ರ ಸ್ಟ್ಯಾಚ್ಯೂ, ನಮ್ಮ ನಾಡ ರಾಷ್ಟ್ರ ಕವಿಗಳ ಕುವೆಂಪು ಅವರ ಸ್ಟ್ಯಾಚ್ಯೂ ಅಲ್ಲಿ ಅಷ್ಟು ಗಲೀಜಾಗಿದ್ದಾಗ ಅದನ್ನ ರೆಡಿ ಮಾಡಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಿಲ್ವೇನ್ರಿ? ಒಂದು ಸ್ಟ್ಯಾಚ್ಯೂ, ಒಂದು ಸ್ಮಾರಕ, ಇವೆಲ್ಲ ಏನಕ್ಕೆ ಮಾಡೋದು ನಾವು? ಮುಂದಿನ ಪೀಳಿಗೆ ಜನಾಂಗಕ್ಕೆ ಅದು ಇವ್ರು ಯಾರು, ಇವ್ರ ಸಾಧನೆ ಏನು, ಇವ್ರು ಎಂತವರು, ಇವರಿಂದ ನಾವೇನ್ ಕಲಿಬೇಕು ಅಂತ ತಿಳಿಲಿ ಅಂತ ನಾವು ಮಾಡೋದು. ಅದು ಬಿಟ್ಟು ಬೇರೆ ಯಾವ ವಿಷಯಕ್ಕೂ ಅಲ್ಲ. ಇಂಥ ಒಬ್ಬ ಸಾಧಕ ನಮ್ಮ ನಾಡಲ್ಲಿದ್ದ, ಈ ಸಾಧಕನಿಂದ ನಾವು ಕಲಿಬೇಕು, ನಾವು ಈ ತರ ಆಗ್ಬೇಕು ಅನ್ನೋ ಒಂದು ದೃಷ್ಟಿನ ಮಾಡೋಕ್ಕೋಸ್ಕರನೇ ಈ ಸ್ಟ್ಯಾಚ್ಯೂ, ಈ ಸ್ಮಾರಕಗಳು ಆಗೋದು. ಅದನ್ನ ತನ್ನ ಯಾವುದೋ ಒಂದು ಕೆಟ್ಟು ಪ್ರಚಾರಕ್ಕೋಸ್ಕರ ಉಪಯೋಗಿಸ್ತಾರಲ್ಲ, ಅದು ತುಂಬಾ ತಪ್ಪು.
ಈಗ ಮಾಡಿದ್ದು ಚೇತನ್ ಅವ್ರು ಅದೇನೆ. ಚೇತನ್ ಅವ್ರು ಏನೋ ಮಾಡ್ಬಿಟ್ರು, ಅವ್ರನ್ನ ನೋಡ್ಕೊಂಡು ಅವ್ರ ಜೊತೆಗಾರರು ಕೆಲವರು ಮಾಡಿದ್ರಲ್ಲ, ಇದು ಎಂತ ತಪ್ಪ್ರಿ. ಒಬ್ಬ ನಾಡ ಪ್ರೇಮಿ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ಮಾಡಿದ್ರಿ. ಆಯ್ತು, ಆರೋಪ ಮಾಡಿದ್ರಲ್ಲ, ಓಕೆ, ಒಪ್ಕೊಳ್ಳೋಣ. ಅವ್ರು ಮಾಡಿದ ಒಳ್ಳೆ ಕೆಲಸನೂ ತೋರಿಸಿ ನೋಡೋಣ. ಯಾಕೆ ತೋರ್ಸಲ್ಲ? ಅವ್ರು ಮಾಡಿದ ಒಳ್ಳೆ ಕೆಲಸನೂ ತೋರಿಸಿ. ಅವ್ರು ಕೆಟ್ಟದ್ ಮಾಡಿದ್ರ ಉಗಿರಿ, ಒಳ್ಳೇದ್ ಮಾಡಿದ್ರಲ್ಲ ಅದನ್ನ ತೋರಿಸಿ ನೋಡೋಣ. ಅದನ್ನ ತೋರ್ಸಲ್ಲ ನೀವು. ನಿಮಗದು ಬ್ಯಾಡವಾ? ಏನಕ್ಕೆ? ನಿಮಗ್ ಬರೀ ವಿವಾದ ಮಾತ್ರ ಬೇಕು ಅಷ್ಟೇ. ಇನ್ಮೇಲಾದ್ರೂ ಯಾರೇ ಒಬ್ಬ ಒಳ್ಳೆ ಕೆಲಸ ಮಾಡ್ಲಿ, ಕೆಟ್ಟ ಕೆಲಸ ಮಾಡ್ಲಿ, ಎರಡೂ ತೋರಿಸಿ. ಅದನ್ನ ಬಿಟ್ಟು ಅವ್ರು ಮಾಡಿದ ಕೆಟ್ಟ ಕೆಲಸ ಮಾತ್ರ ಜೂಮ್ ಮಾಡಿ ತೋರಿಸಿ ಅವ್ರ ಹಿಂದೆ ಹಲವಾರು ಒಳ್ಳೆ ಕೆಲಸ ಮಾಡಿದ್ನ ಯಾರು ತೋರಿಸ್ದಿರಲ್ಲ. ನನಗೆ ನೀವೇನೇ ಮಾಡಿ, ನೀವೇನೇ ಬಿಡಿ, ಗೋವಿಂದಣ್ಣ ತನ್ನ ಕೆಲಸನ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕನ್ನಡ ಕಟ್ಟುವ ಕೆಲಸನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 3 ಮತ್ತು 4ನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಆಗಬೇಕು, ಅದು ಕನ್ನಡಿಗರಿಗೆ ಸಿಗಬೇಕು ಆ ಕೆಲಸ ಅಂತೆಲ್ಲ ಹೋರಾಟ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾರ ಗೊತ್ತಾ? ರೈಲ್ವೆ ಇಲಾಖೆಯಲ್ಲಿ ಇವತ್ತು ಎಷ್ಟು ಜನ ಕನ್ನಡದವ್ರು ಅನ್ನ ತಿಂತಾವ್ರೆ, ಅದಕ್ಕೆ ಮುಖ್ಯ ಕಾರಣ ಗೋವಿಂದಣ್ಣ. ಈಗೆಲ್ಲ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ? ಮರ ಇರಲಿ, ಮರ ತಂಪು ನೀಡುತ್ತೆ ಅಂತ ಹೇಳ್ಬಿಟ್ಟು 1985ನೇ ಇಸ್ವಿಯಲ್ಲೇನೆ 1,000 ಗಿಡಗಳನ್ನ ನೆಟ್ಟಿದ್ದ ಮಹಾನ್ ಭಾವ ಅವರು. ಅವ್ರ ಸಾಧನೆಗಳನ್ನು ಹೇಳಿ. ಏನೋ ಅವ್ರ ಬಾಯಿ ತಪ್ಪಿ ಅಂದಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರ ಬಾಯಿ ತಪ್ಪಿ ಅಂದಿದ್ದಾರೆ ಅವರು ಚೇತನ್ ಅವ್ರಿಗೆ. ಅವ್ರಿಗೆ ಕೋಪ ಬಂದ್ಬಿಡಿತೆ. ಏನು ಕೋಪ ಬಂತು ಅವ್ರಿಗೆ? ಇದೇ ಚೇತನ್ ಅವ್ರಿಗೆ ಹತ್ರ ಹೋಗಿ ಕನ್ನಡದ ಹೋರಾಟಗಾರರಾದಂತ ಶಿವಕುಮಾರ್ ಅವರು, ಹಾಗೆ ಕನ್ನಡದ ಯೋಗಿ ಅವರು ಹೋಗಿ ಅವ್ರ ಹತ್ರ ಕೇಳ್ತಾರೆ, ನೀವು ಮಾಡಿದ ತಪ್ಪು, ನೀವು ಇದು ಹಾಕಿದ ತಪ್ಪು, ನೀವು ಕ್ಷಮೆ ಕೇಳಿ ಅಂದಾಗ ಅವ್ರು ಕ್ಷಮೆ ಕೇಳೋದೇ ಇಲ್ಲ ಅವರು, ಚೇತನ್ ಅವರು. ಆಗ ಕೇಳದೆ ಇದ್ದಿದ್ಕೇನೆ ಗೋವಿಂದಣ್ಣ ಕೋಪ ಬಂದು ಅವ್ರು ಹಂಗ ಮಾತಾಡಿದಲ್ವಾ? ಅವರು ಕ್ಷಮೆ ಕೇಳಿದಿದ್ರೆ ಗೋವಿಂದಣ್ಣ ಬರ್ತಿದ್ರ ಅವ್ರ ಮನೆ ಹತ್ರ, ಬೈತಿದ್ರ? ನೀವು ಏನಾರ ಮಾತಾಡಿ, ಏನಾರ ಬಿಡಿ, ಗೋವಿಂದಣ್ಣ ಯಾವತ್ತು ಚಿನ್ನನೇ. ಅವ್ರ ಪಾಡಿಗೆ ಅವ್ರ ಕನ್ನಡ ಕಟ್ಟುವನ್ನ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಅವ್ರ ಹಿಂದೆ ಲಕ್ಷಾಂತರ ಕನ್ನಡಿಗರು, ನಿಜವಾದ ಕನ್ನಡದ ಅಭಿಮಾನ ಕನ್ನಡಿಗರು ಅವ್ರ ಹಿಂದೆ ಇದ್ದೇ ಇರ್ತಾರೆ. ಈಗಲೂ ಇದ್ದಾರೆ, ಮುಂದಕ್ಕೂ ಇರ್ತಾರೆ ಕನ್ನಡಿಗರೇ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡ ಗೆಲ್ಗೆ, ಸಿರಿಗನ್ನಡ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.